ನಮಸ್ತೆ ಗುರುಗಳೇ. ನಮಸ್ತೆ. ಗುರುಗಳೇ, ಈಗ ಇನ್ನೊಂದು ಕ್ವಶನ್ ಏನಂದ್ರೆ, ಹ್ಮ್. ಈಗ ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲಿ ನಾವು ಮೆಸೇಜ್ ಕೊಡ್ತಾ ಇದೀವಿ ಅಥವಾ ಇನ್ಫಾರ್ಮೇಶನ್ ಅಥವಾ ಮೋಟಿವೇಶನ್ ಮಾಡ್ತಿದೀವಿ ಅಂತ. ಈಗ ಎಷ್ಟೊಂದು ವಿದ್ಯೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಆ ಏನೋ ಒಂದಷ್ಟು ಜನ ಸ್ಪಿರಿಚುವಲಿ ರಿಲೇಟೆಡ್ ವಿದ್ಯೆಗಳ ಬಗ್ಗೆ, ಹ್ಮ್. ಇನ್ನೊಂದಷ್ಟು ಜನ ಕಮರ್ಷಿಯಲಿ ರಿಲೇಟೆಡ್ ಹ್ಮ್. ಹೇಳ್ತಾ ಇರ್ತಾರೆ. ಅಂದ್ರೆ ಒಂದಷ್ಟು ಎಪಿಸೋಡ್ಗಳು ಮಾಡ್ತಾರೆ ಕೆಲವೊಂದು. ಕೆಲವೊಂದು ಅವರ್ಸ್ ಟುಗೆದರ್ ಇರ್ತದೆ. ಈಗ ಎಷ್ಟೊಂದ್ ಜನ ನೋಡ್ತಾರೆ ಅದನ್ನ. ಪಾಡ್‌ಕಾಸ್ಟ್. ಕರೆಕ್ಟ್. ಹ್ಮ್. ಪಾಡ್‌ಕಾಸ್ಟ್. ಹ್ಮ್. ಈ ಪಾಡ್‌ಕಾಸ್ಟ್‌ಗಳಲ್ಲಿ ಮಾಡ್ತಾರಲ್ಲ, ಅದ್ರ ಔಟ್‌ಪುಟ್ಟು ನಿಜವಾಗ್ಲೂ ಅಂದ್ರೆ ಈಗ ಅವ್ರೇನೋ ಮೆಸೇಜ್ ಕೊಡ್ತಾ ಇದಾರಲ್ಲ, ಅದ್ರಿಂದ ನಿಜವಾಗ್ಲೂ ಸಮಾಜಕ್ಕೆ ಯಾವ ರೀತಿ ಅದು ಉಪಯೋಗ ಆಗುತ್ತೆ? ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ? ಉಪಯೋಗ ಅಂತ ನಮ್ಗೆ ಹೇಳಕ್ಕಾಗೋದಿಲ್ಲ. ಒಂದು ಇನ್ಫಾರ್ಮೇಶನ್ ಬೇರೆ, ಟ್ರಾನ್ಸ್‌ಫಾರ್ಮೇಶನ್ ಬೇರೆ. ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಗಳು ಕಲೆ ಹಾಕೋದು. ಅಂದ್ರೆ ಒಂದ್ ಕಡೆ ಸಂಗ್ರಹ ಮಾಡೋದು. ಇದು ಇನ್ಫಾರ್ಮೇಶನ್. ಬಟ್ ಟ್ರಾನ್ಸ್‌ಫಾರ್ಮೇಶನ್ ಇದೆಯಲ್ಲ, ಇದು ಬಹಳ ಬಹಳ ಮುಖ್ಯ. ಈಗ ನನಗೆ ಲಾಸ್ಟ್ ಟೈಮ್ ನೀನೇ ಒಂದು ವಿಡಿಯೋ ಮಾಡಿದಾಗ ಯಾರೋ ಈ ತರ ಕೇಳಿದ್ದೆ, ಅವ್ರದ್ದು ಲಿಂಕ್ ಕಳ್ಸಪ್ಪ, ನೀನ್ ಹೇಳ್ದೆ ಅವ್ರ ಹತ್ರ ಹೋಗಿ ಗುರುಗಳನ್ನ ಭೇಟಿ ಮಾಡಿ. ಇಲ್ಲೇ ಎಲ್ಲ ಹೇಳ್ಬಿಡ್ತಾರೆ, ಅವ್ರನ್ನ ಹೋಗಿ ಭೇಟಿ ಮಾಡೋದು ಏನು ಪ್ರಯೋಜನ ಅಂತ. ಅವನು ಯೂಟ್ಯೂಬ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟವನೆ. ನಂದೆಲ್ಲಾ ಯೂಟ್ಯೂಬ್ಗಳನ್ನ ವಿಡಿಯೋಗಳನ್ನ ನೋಡ್ತಾನೆ. ಅವನಿಗೇನು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅವ್ರ ಅಪ್ರಾಣೆ ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ಹ್ಮ್ ಹ್ಮ್. ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಂದ್ರೆ ಬಾ, ನೇರವಾಗಿ ಬಾ, ಆಶೀರ್ವಾದ ಪಡ್ಕೊ. ಈಗ ನನ್ನ ವಿಡಿಯೋಗಳನ್ನ ನೋಡ್ಬಿಟ್ಟು ಬೇರೆ ಯಾರ ಹತ್ರನೂ ಹೋಗಿ ಆಶೀರ್ವಾದ ಪಡ್ಕೊಂಡ್ರೆ ಅದು ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ಹ್ಮ್ ಹ್ಮ್. ನನ್ನ ವಿಡಿಯೋಗಳು ನೋಡೋನೆ ನಾನೇ ಆಶೀರ್ವಾದ ಮಾಡಬೇಕು. ಹಂಗಾಗಿರೋದ್ರಿಂದ ಇನ್ಫಾರ್ಮೇಶನ್ ಬೇರೆ, ಟ್ರಾನ್ಸ್ಫಾರ್ಮೇಶನ್ ಬೇರೆ. ಆದರೂ ಕೂಡ ಇನ್ಫಾರ್ಮೇಶನ್ ಅನ್ನೋದು ನನ್ನ ಪ್ರಕಾರ ಅದು ಜಾಗೃತ ಮನಸ್ಸು. ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಅದು ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು. ಈಗ ಜಾಗೃತ ಮನಸ್ಸಿಗೆ ಮಾರ್ಕ್ಸ್ ಎಷ್ಟು ಅಂದ್ರೆ 100ಕ್ಕೆ 10, ಸಬ್ಕಾನ್ಷಿಯಸ್ ಮೈಂಡ್ಗೆ 100ಕ್ಕೆ 90. ಹ್ಮ್. ಅಂದ್ರೆ ನಿನಗೆ ಟ್ರಾನ್ಸ್ಫಾರ್ಮೇಶನ್ ಅಲ್ಲೇ 90 ಭಾಗ ಅಡಕವಾಗಿರೋದು. ಇನ್ಫಾರ್ಮೇಶನ್ ನಿನಗೆ ಬರೀ 10% ಅಷ್ಟೇ. ಆದರೂ ಕೆಲವೊಬ್ರು ಬುದ್ಧಿವಂತರು, ಅತಿ ಬುದ್ಧಿವಂತರು, ಕೆಲವೊಂದು ರಿಸೀವಿಂಗ್ ಪವರ್ ಇರುವಂತವ್ರು 1000ದಲ್ಲಿ ಒಬ್ಬ ಬರೀ ಇನ್ಫಾರ್ಮೇಶನ್ ನೋಡ್ಕೊಂಡೆ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡ್ತಾನೆ. 1000ದಲ್ಲಿ ಒಬ್ಬ. ಇದಕ್ಕೆ ಎಲ್ರಿಗೂ ಆ ಒಂದು ಯೋಗ್ಯತೆ, ಅರ್ಹತೆ ಇರೋದಿಲ್ಲ. ಎಲ್ಲರೂ ಆ ಥರ ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಅದಕ್ಕೆ ಇನ್ಫಾರ್ಮೇಶನ್ ಅಷ್ಟೇ. ಕೆಲವರೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ, ಬಟ್ ಟ್ರಾನ್ಸ್ಫಾರ್ಮೇಶನ್ ಆಗೋದಿಲ್ಲ. ಹಂಗಾಗಿರೋದ್ರಿಂದ ಈಗ ಅದು ಪಾಡ್‌ಕಾಸ್ಟ್ ಏನು ಅಂತಂದ್ರೆ, ಏನು ಹೆವಿ ವ್ಯೂಸ್ ಅದಕ್ಕೆ. ಏನು ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್. ನೀನು ಹೊಸಬ್ರನ್ನ ತಗೊಂಬಂದು ಸುಮ್ಮನೆ ಹಾಕಿದ್ರು ಕೂಡ ಅದು ಕೂಡ ವ್ಯೂಸ್ ಆಗ್ಬಿಡ್ತದೆ. ಹಂಗಾಗಿರೋದ್ರಿಂದ ಈಗ ಅದೊಂದು ಟ್ರೆಂಡ್ ಆಗ್ಬಿಟ್ಟೈತಿ. ಹ್ಮ್. ಅದು ಹಿಂದಿಲಿ ಏನಾದ್ರು ನೀನು ನೋಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡ್ತದೆ. ಏನು ಸಾವಿರಾರು ಚಾನಲ್ಗಳು ಹಿಂದಿಲಿ. ಕನ್ನಡದಲ್ಲಿ ಇನ್ನೂ ಅಷ್ಟೊಂದು ಆಗ್ಲಿಲ್ಲ. ಯಾರೋ ಬರೀ ಆ ರೇಡಿಯೋ ಜಾಕಿಗಳು ಮಾತ್ರ ಹೇಳ್ತಾವ್ರಷ್ಟೇ. ಯಾವುದೋ ಒಂದಷ್ಟು ಜನ ಹೆಣ್ಮಕ್ಳು, ಒಂದಷ್ಟು ಜನ ಗಂಡು ಮಕ್ಕಳು. ಇಂಡಿವಿಜುವಲ್ ಆಗಿ ಯಾರು ಅದನ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಕೆಲವರೆಲ್ಲ ಮಾಡವ್ರೆ, ಬಟ್ ಅವರು ಈಗ ಹೆಂಗಾಗ್ಬಿಟ್ಟಿದೆ ಸಮಾಜ ಅಂತಂದ್ರೆ, ಬರೀ ಸಿನಿಮಾದವ್ರನ್ನ ಕರ್ಕೊಂಬಂದು ಕುಂಡಿಸ್ತಾರೆ ಹ್ಮ್. ಹೆಚ್ಚಾಗಿ ಅವರೇ. ಹ್ಮ್. ಅಂದ್ರೆ ಇಲ್ಲಿ ಯಾರು ಬೇರೆ ಮನುಷ್ಯರೇ ಅಲ್ಲ, ಬೇರೆ ರಂಗದಲ್ಲಿ ಯಾರು ಸಾಧಕರೇ ಇಲ್ಲ. ಬರೀ ಸಿನಿಮಾದವ್ರನ್ನ ತಗೊಂಡು ಡೈರೆಕ್ಟರ್ನ ಕುಂಡಿಸ್ತಾರೆ, ಮ್ಯೂಸಿಕ್ ಡೈರೆಕ್ಟರ್, ಹೀರೋಗಳನ್ನ ಸೈಡ್ ಆಕ್ಟರ್ಸ್ಗಳನ್ನ ಕುಂಡಿಸ್ತಾರೆ. ಯಾರೋ ಸೀರಿಯಲ್ ಅಲ್ಲಿ ಮಾಡೋರು, ಅಥವಾ ಅದೇನದು ಅದೇನೋ ಹೇಳ್ತಾರಲ್ಲಪ್ಪ, ಈ ಸರಿಗಮಪ, ಮತ್ತೆ ಅದೇನೋ ಡ್ಯಾನ್ಸು, ಅದೇನೋ ಕಿಲಾಡಿಗಳು, ಅವು ಏನೋ ಗೊತ್ತಿಲ್ಲ ನನಗಷ್ಟು. ಆ ಥರ ಪ್ರೋಗ್ರಾಮ್ ಮಾಡೋರನ್ನ ಕರ್ಕೊಂಬಂದು ಕುಂಡಿಸ್ತಾರೆ ಹೊರತು ಈ ಪ್ರಪಂಚದಲ್ಲಿ ಸಾಧಕರಿಗೇನು ಕಡಿಮೆ ಇವರ? ಅಯ್ಯೋ ದೇವ್ರೆ, ಎಷ್ಟು ಎಂತೆಂಥ ಸಾಧಕರು ಇದ್ದಾರೆ ಅಂತಂದ್ರೆ, ಈ ಎಲೆಮರೆ ಕಾಯಿ ಅಂತಾರಲ್ಲ, ಪರದೆ ಮೇಲೆ ಇರೋರ್ಗಿಂತನೂ 10 ಪಟ್ಟು ಜನ ಇದ್ದಾರೆ ಎಲೆಮರೆ ಕಾಯಿಗಳು. ಅವರನ್ನೆಲ್ಲ ಇವ್ರು ಹುಡ್ಕೊಂಬರಲ್ಲ. ಬರೀ 1 ರಂಗನೋ 2 ರಂಗನೋ 3 ರಂಗನೋ ಹಿಡ್ಕೊಂಡು ಬರೀ ಅದನ್ನೇ ಯಾಕೆ ರುಬ್ತಾ ಇರ್ತಾರೆ? ನೀನು ಯಾವುದೇ ಪಾಡ್‌ಕಾಸ್ಟ್ಗಳು ನೋಡು, ಇಲ್ಲಿರೋನ್ ಅಲ್ಲಿ ಬರ್ತಾನೆ, ಅಲ್ಲಿರೋನ್ ಇಲ್ಲಿ ಬರ್ತಾನೆ, ಇಲ್ಲಿರೋನ್ ಇಲ್ಲಿ ಬರ್ತಾನೆ, ಬರೀ ಅವ್ರವರೇ ಸುತ್ತಾಡ್ತಾ ಇದ್ರೆ ಬೇರೆ ಸಾಧಕರು ಇಲ್ವಾ? ಅಂದ್ರೆ ನಿಜವಾಗ್ಲೂ ಪಾಡ್‌ಕಾಸ್ಟ್ ಯಾರು ಮಾಡೋದು ಅಂತಂದ್ರೆ, ಎಲ್ಲಾ ರಂಗದಲ್ಲೂ ಮಾಡ್ಕೊಂಡು ಬರ್ಬೇಕು. ಅಂದ್ರೆ ಪ್ರತಿಯೊಂದು ರಂಗದಲ್ಲೂ ವಾರಕ್ಕೆ ಒಂದೊಂದು ಇರ್ತದೆ, ಅಥವಾ ಡೈಲಿ ಒಂದೊಂದು ಮಾಡ್ತೀರಾ. ಒಂದ್ಸಲ ಸಿನಿಮಾದವ್ರನ್ನ ಕರೆಸಿ, ಒಂದ್ಸಲ ರಾಜಕೀಯದವ್ರನ್ನ ಕರೆಸಿ, ಸೊ ಒಂದ್ಸಲ ಸ್ಪಿರಿಚುವಲ್ ಅವ್ರನ್ನ ಕರೆಸಿ, ಒಂದ್ಸಲ ಸ್ಪೋರ್ಟ್ಸ್ ಮ್ಯಾನ್ ಕರೆಸಿ, ಇನ್ನೊಬ್ರು ಸಮಾಜ ಸೇವಕರನ್ನ ಕರೆಸಿ, ಏನು ಒಂದ ಎರಡ ರೈತರನ್ನ ಕರೆಸಿ. ರೈತರುಗಳೇನು ಸಾಧನೆ ಮಾಡಿಲ್ವಾ? ರೈತರು ಯಾರಾದ್ರೂ ಪಾಡ್‌ಕಾಸ್ಟ್ ರೈತರು ಮಾಡೋರ ನೀನ್ ನೋಡಿದ್ಯಾ?
ಕರ್ಸು, ರೈತರನ್ನ ಕರ್ಸು, ಎಂತೆಂತ ಸಾಧನೆ ಮಾಡು. 1 ಎಕರೆಲಿ ತಿಂಗಳಿಗೆ 1 ಕೋಟಿ ರೂಪಾಯಿ ದುಡಿಯೋನ್ ನೋಡಿದ್ದೇನೆ. ರೈತರು ಇದ್ದಾರೆ 1 ಎಕರೆಲಿ 1 ಕೋಟಿ ದುಡಿತಾನೆ. ಕರ್ಸು ಅವನಿಗೆ. ಯಾವಾಗ ನೋಡು ಬರೀ ಸಿನಿಮಾದವರು, ಬರೀ ಸಿನಿಮಾದವರು. ಸಿನಿಮಾ ಒಂದು ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ ಪ್ರಪಂಚದಲ್ಲಿ, ಬೇರೆ ವೃತ್ತಿಗಳೇ ಇಲ್ಲ. ಒಬ್ಬ ಕಸ ಕಲೆಕ್ಟ್ ಮಾಡ್ತಾನೆ, BBMP ಕಸ ಎಲ್ಲ ಕಲೆಕ್ಟ್ ಮಾಡಿ ಏರಿಯಾ ಡಂಪ್ ಮಾಡ್ತಾನೆ. ಅವನನ್ನ ಕರ್ಕೊಂಬಂದು ಒಂದ್ ಸ್ವಲ್ಪ ಕಸದ ಬಗ್ಗೆ ನಾಲೆಡ್ಜ್ ಕೊಡಿ. ಕಸ ಕಲೆಕ್ಟ್ ಮಾಡ್ತಾನೆ. ನಮ್ಗೆ ಕಸದ ಬಗ್ಗೆ ಗೊತ್ತಿಲ್ಲ, ನಾವು ತಿಂತೀರಿ, ಒಂದಷ್ಟು ವೇಸ್ಟೇಜ್ಗಳನ್ನ ತಗೊಂಡೋಗಿ ಬಿಸಾಕ್ಬಿಡ್ತೀರಿ. ಅವ್ರ ಕಷ್ಟಗಳು 108 ಇರ್ತವೆ. ಜನಗಳಿಗೆ ಅರ್ಥ ಆದ್ರೆ ತಾನೇ ಏನೋ ಒಂದು ಸಮಾಜದಲ್ಲಿ ಬದಲಾವಣೆ ಆಗೋದು. ಬರೀ ಸಿನಿಮಾದ ಎಷ್ಟು ಸಿನಿಮಾ ನೋಡ್ತೀಯ? ಅವನ್ ಹಂಗ್ ಮಾಡದಂತೆ ಡೈರೆಕ್ಟ್ರು, ಇವನ್ ಹೀರೋ ಹಿಂಗ್ ಮಾಡದಂತೆ, ಅವನ್ ಹಂಗ್ ಬೆಳೆದ್ ಬಂದಂತೆ, ಕಾಮಿಡಿ ಆಕ್ಟರ್ಸ್ ಹಿಂಗಂತೆ ಇದಂತೆ. ಏನಯ್ಯ ಬರೀ ಸಿನಿಮಾ ಒಂದು ರಂಗ. ನನಗೆ ಅದು ನೋಡಿ ಅದಕ್ಕೆ ಅದು ಟಿವಿ ನೋಡಕ್ಕೆ ಬೇಜಾರ, ಪ್ರೋಗ್ರಾಮ್ಗಳು ನೋಡಕ್ಕೆ ಬೇಜಾರ. ಬೇರೆ ಯಾರು ನಿಮ್ ಕಣ್ಣಿಗೆ ಕಾಣಿಸಲ್ವಾ? ಬೇರೆ ಸಾಧಕರೇ ಇಲ್ವಾ? ಅಂದ್ರೆ ಇವರೆಲ್ಲ ಮನುಷ್ಯರನ್ನ, ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಏನಿದೆ, ಇವುದು ಬೇರೆ ರಂಗದವ್ರು ಯಾರು ಮನುಷ್ಯರಲ್ಲ, ಇವರೆಲ್ಲ ಏಲಿಯನ್ಸ್ಗಳು. ಬರೀ ಸಿನಿಮಾದವ್ರು ಮಾತ್ರ ಮನುಷ್ಯರು, ಅವರು ಸಾಧಕರು. ಸಿನಿಮಾ ರಂಗ ಎಂತ ಅದ್ಭುತವಾದ ದೈತ್ಯ ರಾಕ್ಷಸ ಅಂತಂದ್ರೆ ನಾನು ಇದನ್ನ ಬ್ರಹ್ಮ ರಾಕ್ಷಸ ಅಂತ ಕರಿತೀನಿ. ಬರೀ ಇವರೇ 3 ಜನ ಫೇಮಸ್ ಆಗೋದು, ರಾಜಕೀಯದವರು, ಸಿನಿಮಾ ರಂಗದವರು, ಸ್ಪೋರ್ಟ್ಸ್ ಮ್ಯಾನ್ಗಳು. ಈ 3 ಜನ ಅಷ್ಟೇ. ಇವ್ರು 3 ಜನ ಬಿಟ್ರೆ ಬೇರೆ ಇನ್ಯಾರು ಫೇಮಸ್ ಇಲ್ಲ, ಇನ್ಯಾರು ಸಾಧಕರಲ್ಲ, ಇನ್ಯಾರು ಮನುಷ್ಯರೇ ಅಲ್ಲ. ಬರೀ ಇವ್ರು ಮಾತ್ರನೇ. ನಿಜವಾಗ್ಲೂ ಆ ಪಾಡ್ಕಾಸ್ಟ್ ಮಾಡೋರಿಗೆ, ಅದು ಅವ್ರು ಮಾಡೋ ವೃತ್ತಿಗೆ ಬೆಲೆ ಕೊಡಬೇಕು ಅಂದ್ರೆ ನಾನು ಹೇಳ್ದಂಗೆ ಬೇರೆ ಬೇರೆ ರಂಗದಲ್ಲಿ ಸಾಧನೆ ಮಾಡಿದವ್ರನ್ನ, ಸಾಧನೆ ಮಾಡದೇ ಇದ್ರೂ ಪರವಾಗಿಲ್ಲ, ಅವ್ರದ್ದು ಏನೋ ಕಷ್ಟ ನಷ್ಟಗಳು ಇರ್ತವೆ, ಲಾಭಗಳಿರ್ತವೆ, ಅದನ್ನೆಲ್ಲ ಕರ್ಕೊಂಬಂದು ಮಾತಾಡಿಸ್ದಾಗ ಸಮಾಜಕ್ಕೆ ಅದೊಂದು ಕೊಡುಗೆ ಆಗುತ್ತೆ. ಅದು ಬಿಟ್ಬಿಟ್ಟು ಎಲ್ಲ ಒಂದ್ ಕಡೆಯಿಂದ ಹೀರೋಗಳನ್ನೆಲ್ಲ ಒಂದ್ ಕಡೆ ಕರೆಯೋದು, ಹೀರೋಯಿನ್ಗಳನ್ನೆಲ್ಲ ಒಂದ್ ಕಡೆ ಕರೆಯೋದು, ವಯಸ್ಸಾದವ್ರನ್ನೆಲ್ಲ ಒಂದ್ ಕಡೆ ಕರೆಯೋದು. ಕರೆಯೋದು ಬೇಡ ಅಂತ. ಅಂದ್ರೆ ನಾನು ಹೇಳೋದು ಸಿನಿಮಾ ರಂಗ ಬಿಟ್ಟು ಬೇರೆ ಯಾರು ಮನುಷ್ಯರಲ್ವಾ, ಬೇರೆ ಯಾರು ಸಾಧಕರಿಲ್ವಾ? ಈಗ ಅದ್ರ ಜೊತೆಗೆ ಇನ್ನೊಂದ್ ಏನಂದ್ರೆ ಈ ರೀಲ್ಸ್ ಮಾಡಿ ಫೇಮಸ್ ಹಾ. ಆಗ್ತಿರ್ತಾರಲ್ಲ. ಈಗ ಒಬ್ಬೊಂದ್ ಎಷ್ಟು ಕೆ ಆಯ್ತಂತೆ, ಇಷ್ಟು ಲಕ್ಷ, ಇಷ್ಟು ಕೋಟಿ ಆಯ್ತು, ಅವನನ್ನ ಕರ್ಕಮ್ಮ ಕುತ್ಕೋ ಹೇಳ್ತಾನೆ. ಅವ್ರು ನೀವ್ ಏನ್ ಮಾಡ್ತೀರಾ, ಹೆಂಗ್ ಮಾಡ್ತೀರಾ ಅಂತ. ಇದೊಂದ್ ಈಗ ರೀಲ್ಸ್ ಮಾಡೋರ್ನ ಅವ್ರನ್ನ ಸೆಲೆಬ್ರಿಟಿ ಮಾಡ್ಬಿಟ್ರು. ಅದೇ ಇಲ್ಲಿ ಏನು ಅವಾಗ್ಲಿಂದಾನು ಬಂದ್ಬಿಟ್ಟು ಗೆದ್ದೆತ್ತನ್ ಬಾಲ ಹಿಡಿ ಅಂತ. ಹಂಗಾಗಿ ಯಾರ್ಯಾರು ಗೆಲ್ತಾರೆ ಸುಮ್ಮನೆ ಅವ್ರನ್ನ ಮಾಡೋದು. ರಾತ್ರಿ ಫೇಮಸ್ ಆಗಿರ್ತಾರೆ. ಅದೆಲ್ಲ ಶಾಶ್ವತ ಅಲ್ಲ, ಪರ್ಮನೆಂಟ್, ಟೆಂಪ್ರವರಿ ಅಂತ 2 ಐತೆ ಪ್ರಪಂಚದಲ್ಲಿ. ಹಂಗಾಗಿ ಟೆಂಪ್ರವರಿಗೆ ಫೇಮಸ್ ಆದಂಥವ್ರು ಒಂದಷ್ಟು ಜನ, ಪರ್ಮನೆಂಟಾಗಿ ಫೇಮಸ್ ಆದಂಥವ್ರು ಒಂದಷ್ಟು ಜನ, ಫೇಮಸ್ ಆಗಲೇಬೇಕು ಅಂತ ಕೆಲಸ ಮಾಡೋರು ಒಂದಷ್ಟು ಜನ, ಕೆಲಸ ಮಾಡ್ತೀನಿ ನಾನು ಫೇಮಸ್ ಆಗಲ್ಲ ಅನ್ನೋರು ಒಂದಷ್ಟು ಜನ. ಹಂಗಾಗಿರೋದ್ರಿಂದ ನನ್ನ ಅನುಭವದಲ್ಲಿ ಎಲೆಮರೆ ಕಾಯಿ ಅಂತಾರಲ್ಲ, ಆ ಥರ ಸಮಾಜದಲ್ಲಿ ಪರದೆ ಮುಂದೆ ಬರೋವಂಥವ್ರಿಗಿಂತನೂ 10 ಪಟ್ಟು ಜನ ಇದ್ದಾರೆ ಎಲೆಮರೆ ಕಾಯಿಗಳು. ಅವ್ರು ಬರೋದು ಇಲ್ಲ, ಅವ್ರಿಗೆ ಇಂಟ್ರೆಸ್ಟು ಇಲ್ಲ, ಬಟ್ ಕೆಲವರು ರಿಜೆಕ್ಟು ಮಾಡಲ್ಲ, ಅಕ್ಸೆಪ್ಟು ಮಾಡಲ್ಲ, ಬಟ್ ಸುಮಾರು ಜನ ಇದ್ದಾರೆ. ಬಟ್ ಇವರೆಲ್ಲ ಹಂಗೆ ಮಾಡೋದಿಲ್ಲ. ಎಲ್ಲಾರನ್ನೂ ಕರೆದವ್ರನ್ನೇ, ಅವ್ರನ್ನೇ ಕರಿ, ಅವ್ರನ್ನೇ ಹಾಕು, ಹಿಂಗೆ ಮಾಡಿ 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 ಒಂದ್ ದಿವಸ ವಾಮಿಟ್ ಆಗ್ಬಿಡ್ತದೆ. ಎಷ್ಟು ದಿವಸ ಬಿರಿಯಾನಿ ತಿಂತೀಯ ನೀನು? ಎಷ್ಟು ಹೊತ್ತು ತಿಂತೀಯ? ದಿನಕ್ಕೆ 3 ಹೊತ್ತು ಬಿರಿಯಾನಿ ತಿಂತೀಯ. ಬಟ್ ಇವರು ಬಲವಂತವಾಗಿ ತಿನ್ನಿಸ್ತಾವ್ರ ಬಿರಿಯಾನಿ. ತಿನ್ನು, ಈಗ ಮಧ್ಯಾಹ್ನ ಬಾ ಬಿರಿಯಾನಿ ತಿನ್ನು, ರಾತ್ರಿ ಬಾ ಬಿರಿಯಾನಿ, ಬೆಳಿಗ್ಗೆ ಬಾ ಬಿರಿಯಾನಿ ತಿನ್ನು, ಶನಿವಾರ ಬಾ ಬಿರಿಯಾನಿ ತಿನ್ನು, ಸೋಮವಾರ ಬಾ ಬಿರಿಯಾನಿ ತಿನ್ನು. ಯಾವಾಗಲೂ ಎಲ್ಲ ಬಿರಿಯಾನಿನೇ. ಬರೀ ಬಿರಿಯಾನಿನೇ ಇದ್ರೆ ಬೇರೆ ಅಡುಗೆಗಳಿಗೆ ಮಹತ್ವನೇ ಇಲ್ಲ. ಹಂಗಾದ್ರೆ ಏನೋ ವಾರಕ್ಕೊಂದ್ಸಲನೋ 2 ಸಲನೋ ಓಕೆ ಫೈನ್. ಅದು ಬಿಟ್ಬಿಟ್ಟು ದಿನ ಎಲ್ಲ ಬಿರಿಯಾನಿ 3 ಹೊತ್ತು ಬಿರಿಯಾನಿ ತಿಂದ್ರೆ ಮನುಷ್ಯ ಏನಾಗ್ತಾನೆ? ಬದುಕ್ತಾನೆ ಹೋಗ್ಲಿ, ರುಚಿಯಾಗಿರ್ತದೆ, ತಿನ್ನು. ನಿನಗೆ ನಿಜವಾಗ್ಲೂ ಕಾಯಿಲೆ ಬಂದಿಲ್ಲ ಕೇಳು. ಹಂಗಾಗಿ ಅದನ್ನೆಲ್ಲ ಮಾಡಬಾರ್ದು. ಕೆಲವೊಂದೆಲ್ಲ ವಿಚಾರಗಳು, ಈಗ ನಾನೇ ಒಂದೇ ವಿಚಾರ, ಬರೀ ಸ್ಪಿರಿಚುವಲ್ ಧ್ಯಾನ. ನಂದೊಂದು 1000 ವಿಡಿಯೋಗಳು ಬರೀ ಎಲ್ಲಾ ಧ್ಯಾನದ ಬಗ್ಗೆ ಇದ್ರೆ ಏನ್ ಪ್ರಯೋಜನ? ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಪ್ರಶ್ನೆಗಳು, ಬೇರೆ ಬೇರೆ ಮಾಹಿತಿಗಳು, ಬೇರೆ ಬೇರೆ ಅನುಭವಗಳು, ಇದೆಲ್ಲ ವೆರೈಟಿ ಇರಬೇಕು ಮನುಷ್ಯನಿಗೆ. ಹಂಗೆ ಬಿಟ್ಬಿಟ್ಟು ಎಲ್ಲ ಒಂದೇ ಬರೀ ಧ್ಯಾನ ಬಿಟ್ಟು ನನಗೇನು ಕೇಳ್ಬೇಡ, ಧ್ಯಾನದ ಬಗ್ಗೆ ಕೇಳಿ ಹೇಳ್ತೀನಿ, ಧ್ಯಾನ ಅನ್ಕೊಂಡಿದ್ರೆ ಏನ್ ಪ್ರಯೋಜನ? ಹಂಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಬಟ್ ಇವರು ಯಾವಾಗ ಅದನ್ನ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ನನಗೆ ತಿಳಿದಂಗೆ ಅದು 2 ಚೆನ್ನಾಗಿ ನೆನ್ಪಿಟ್ಕೊ. ಇನ್ಫಾರ್ಮೇಶನ್, ಟ್ರಾನ್ಸ್ಫಾರ್ಮೇಶನ್. ನಿನಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನೀನು ಟ್ರಾನ್ಸ್ಫಾರ್ಮೇಶನ್ ಆಗಲಿಲ್ಲ ಅಂದರೆ ಇನ್ಫಾರ್ಮೇಶನ್ ನಿನಗೆ ಉಪಯೋಗ ಬರಲ್ಲ. ಇದನ್ನ ನಾನು ಬ್ಲಾಕೇಜಸ್ ಅಂತ ಕರಿತೀನಿ. ಹೆವಿ ಆಗ್ಬಿಟ್ರೆ ಇನ್ಫಾರ್ಮೇಶನ್ ಮೀನ್ಸ್ ಅದೆಲ್ಲ ಒಂದ್ ಕಡೆ ಗೋಡನಲ್ಲಿ ಇರ್ತದೆ. ಈಗ ನಿನ್ನ ಹತ್ರ ವೇರ್ ಹೌಸ್ ಇದೆ, ವೇರ್ ಹೌಸ್ ಅಂತಾರೆ. ಅಮೆಝಾನ್
ವಸ್ತುಗಳೆಲ್ಲ ಎಲ್ಲಿ ಬರ್ತದೆ, ವೇರ್ ಹೌಸ್ಗೆ ಬರ್ತದೆ. ವೇರ್ ಹೌಸಿಂದ ಇವರು ಡೆಲಿವರಿ ಕೊಡ್ತಾರೆ. ಆ ವೇರ್ ಹೌಸ್ ಎಷ್ಟು ಸ್ಕ್ವೇರ್ ಫೀಟ್ ಅಂದ್ರೆ 15,000 ಸ್ಕ್ವೇರ್ ಫೀಟು, 25,000, 30,000, ಲಕ್ಷ ಸ್ಕ್ವೇರ್ ಫೀಟ್ಗಳು ಇರ್ತವೆ. ಅದು ಸಾಲಲ್ಲ ಅನ್ಬಿಟ್ಟು ಇಲ್ಲೊಂದು ವೇರ್ ಹೌಸ್, ಅಲ್ಲೊಂದು ವೇರ್ ಹೌಸ್, ಇಲ್ಲೊಂದು ವೇರ್ ಹೌಸ್ ಮಾಡ್ತಾರೆ. ಅಂದ್ರೆ ಏನೋ ಐಟಮ್ಗಳು ಅಷ್ಟು ಬರ್ತಾ ಇದೆ. ಇನ್ಫಾರ್ಮೇಶನ್ ನಿನ್ ತಲೆಯಲ್ಲಿ ಅಷ್ಟೈತಿ, ಎಲ್ಲಿಡ್ತಾ ಇದೆಯಾ? ಸುಮ್ಮನೆ ತಗ ಇನ್ಫಾರ್ಮೇಶನ್ ತಗ, ಅದನ್ನ ಉಪಯೋಗಿಸ್ಕೊಳ್ಳಲ್ಲ, ಏನಿಲ್ಲ. ಗೋಡನ್ ಮಾಡ್ಕ, ಒಳಗಡೆ ಗೋಡನ್ ಬೆಳೀತಾ ಇದೆ. ಬೆಳ್ಕಂಡ್ ಅದು ಬ್ಲಾಕೇಜಸ್ ಆಗುತ್ತೆ. ಒಂದ್ ದಿವಸ ಸುಟ್ಟೋಗ್ಬಿಡ್ತದೆ. ಈಗೆಲ್ಲೋ ಫೋನ್ ಬಂತು, ಈ ತರ ವೇರ್ ಹೌಸ್ ಬೆಂಕಿ ಎತ್ಕೊಂಡ್ಬಿಡ್ತು. ಫೈರ್ ಇಂಜಿನ್ ಕರೆದ್ರು, ಹೋಗಿ ಆರ್ಸಿದ್ರು. ಯಾಕೆ ಬೆಂಕಿ ಎತ್ಕತ್ತು? ಸುಮ್ಮನೆ ತುಂಬಿಸ್ತಾವನೆ, ಹಾಕ್ದವನೆ ಗೋಡನಲ್ಲಿ. ಏನ್ ಮಾಲ್ಗಳೆಲ್ಲ ಬಂತು, ಹಾಕು 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 ಹಾಕಿದ್ರೆ ಬೆಂಕಿ ಹತ್ಕಂಡೆ ಹತ್ಕತ್ತದೆ. ಏನೋ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು, ಏನೋ. ಅದು ಏನಾದ್ರೂ ಆಗ್ಲಿ, ನಿಸರ್ಗ ಏನು ಅಂದ್ರೆ ಎಲ್ಲಿ ಬರೀ ಇನ್ಫಾರ್ಮೇಶನ್ ಹೋಗ್ತಾ ಇದೆ, ಟ್ರಾನ್ಸ್ಫಾರ್ಮೇಶನ್ ಇಲ್ಲ, ಅಲ್ಲಿ ಬೆಂಕಿ ಹತ್ತಿಸ್ಬಿಡ್ತದೆ. ಗ್ಯಾರಂಟಿ ಬೆಂಕಿ ಹತ್ತಿಸ್ಬಿಡ್ತದೆ. ನಾನು ಅದನ್ನ ಬ್ಲಾಕೇಜಸ್ ಅಂತ ಕರಿತೀನಿ. ಏನಯ್ಯ ಮಾಡ್ತೀಯ ಇನ್ಫಾರ್ಮೇಶನ್ ತಗೊಂಡು ನೀನು? ಏನ್ ಮಾಡ್ತೀಯ? ಒಬ್ಬ ಯಾವನ ಹಳ್ಳಿಲಿ ಕೂತ್ಕೊಂಡು ಗೂಬ್ ನನ್ ಮಗ, ಅವನ ಹೆಸರು ನಾಗರಾಜ ಅಂತ, ನಾನ್ ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಒಂದು 40 ವರ್ಷದಿಂದ ನೋಡ್ತಾ ಇದ್ದೀನಿ. 40 ವರ್ಷದಿಂದ ಬರೀ ನ್ಯೂಸ್ ನೋಡಿ ಏನಲ್ಲೇ ದಬಾಕ್ತೆ ಇನ್ಫಾರ್ಮೇಶನ್. ಆ ರಾಜಕೀಯ ಬರೀ ನ್ಯೂಸು, ಅದು ರಾಜಕೀಯದ ನ್ಯೂಸು. ಅವಾಗ DD1 ಬರೋದು, DD2 ಬರೋದು, ಹಿಂದಿ ಅರ್ಥ ಆಗ್ತಾರಲ್ಲ, ಆದ್ರೂ ನೋಡೋನು. ಆಮೇಲೆ ಉದಯ್ ಟಿವಿ ಬಂತು. ಆ ಉದಯ್ ಟಿವಿಲಿ ನ್ಯೂಸ್, ಉದಯ ನ್ಯೂಸ್ ಅಂತ ಬಂತು. ನ್ಯೂಸ್ ಹಾಕೊಂಡು ನೋಡೋನು. ಈಗ ಅದು ಯಾವ್ದೋ TV9, ಅದು ಯಾರ್ದೋ ರಂಗಣ್ಣನ ನ್ಯೂಸ್ ನೋಡ್ಕೊಂಡ್ ಕುಂತಿರ್ತಾನೆ. ಅವನಿಗೆ ಭಾರಿ ಇಷ್ಟ. ಆ ಚಾನಲ್ ಹಾಕ್ಬಿಡ್ತಾನೆ, ಅದು ಯಾವ್ದು ಸುವರ್ಣ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಹಾಕ್ಬಿಟ್ಟು ಬೆಳಿಗ್ಗೆ ಬೇರೆ ಏನೋ ನೋಡಲ್ಲ, ಏನು ಪ್ರೋಗ್ರಾಮ್, ಹಾಡಿಲ್ಲ, ಸಿನಿಮಾ ಇಲ್ಲ, ಸೀರಿಯಲ್ ಇಲ್ಲ, ಏನಿಲ್ಲ, ಬರೀ ನ್ಯೂಸ್ ನ್ಯೂಸ್ ನ್ಯೂಸ್. ಎಷ್ಟು ವರ್ಷದಿಂದ? 40 ವರ್ಷದಿಂದ. ಅಂದ್ರೆ ಅದಕ್ಕಿಂತ ನನಗಿಂತ ದೊಡ್ಡವನು ಅವನು. ಬಟ್ ನಾನೇ 40 ವರ್ಷದಿಂದ ನೋಡ್ತಾ ಇದ್ದೀನಿ. ಬರೀ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ 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 ಏನ್ ಮಾಡ್ದಪ್ಪ? ಏನೂ ಮಾಡಿಲ್ಲ. ಅಂದ್ರೆ ಅವ್ನ ಜೀವನದಲ್ಲಿ ಯಾವುದೇ ತರ ಟ್ರಾನ್ಸ್ಫಾರ್ಮೇಶನ್ ಇಲ್ಲ. ಟ್ರಾನ್ಸ್ಫಾರ್ಮೇಶನ್ ಆಯ್ತು, ಪಾಪ ಹೆಂಡತಿ ಬಿಟ್ಟು ಹೋಗ್ಬಿಟ್ಲು, ಮಗಳು ಯಾವನ ಜೊತೆನೋ ಓಡೋದ್ಲು. ಮಗ ಒಂದಷ್ಟು ದಿವಸ ಇದ್ದ, ಸೊಸೆ ಜೊತೆ ಹೆಂಗೋ ಅಡುಗೆ ಗಿಡ್ಗೆ ಮಾಡ್ಕೊಂಡು ಆಗ್ತಾ ಇದ್ದ. ಅವನು ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹಾರ್ಬಿಟ್ಟ ಅಮೆರಿಕಕ್ಕೆ. ಈಗ ಇವನು ಪಾಪ ಅಡುಗೆ ಮಾಡಕ್ ಬರಲ್ಲ ಇವನಿಗೆ. ಯಾಕೋ ಅಕ್ಕಪಕ್ಕದ ಅಕ್ಕ ಒಂದು ಸ್ವಲ್ಪ ಮುದ್ದೆ ಕೊಡಕ್ಕ, ಒಂಚೂರು ಸಾಂಬಾರು ಕೊಡಕ್ಕ, ಹಂಗೆ ಹಿಂಗೆ ಇಲ್ಲ ಹೋಟ್ಲಿಗೆ ಹೋಗ್ತಾನೆ, ತಿಂತಾನೆ. ನೋಡಿ, ಇದು ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಹೆಂಡತಿ ಎಲ್ಲವಳು ಗೊತ್ತಿಲ್ಲ. ಇಬ್ರು ಹೆಣ್ಣು ಮಕ್ಕಳು, ಒಬ್ಳು ಓಡೋಗ್ಬಿಟ್ಲು, ಇನ್ನೊಬ್ಳು ಪಾಪ ಮದುವೆ ಮಾಡಿಕೊಟ್ಟ, ಬಟ್ ಅವಳು ಬರಲ್ಲ. ಮಗ ನೋಡೋಷ್ಟು ದಿವಸ ನೋಡ್ಬಿಟ್ಟು ಅವನು ಹಾರ್ಬಿಟ್ಟ, ಅಮೆರಿಕಕ್ಕೆ ಹಾರ್ಬಿಟ್ಟ. ನೋಡಿ, ಇದೆಲ್ಲ ಟ್ರಾನ್ಸ್ಫಾರ್ಮೇಶನ್. ಈಗ ಅವನು ಯಾಕೆ ಹಾರ್ದ ಅಂತಂದ್ರೆ, ಏನು ಯಾವಾಗಲೂ 24 ಗಂಟೆ ಕುತ್ಕೊಂಡು ನ್ಯೂಸ್ ನೋಡ್ತಾ ಇದ್ರೆ ಬೇರೆಯವ್ರಿಗೆ ಟಿವಿ ಬೇಡ. ಸೊಸೆ ಈಗಿನ ಜನರೇಷನ್ ಅವಳಿಗೆ ನ್ಯೂಸ್ ಬೇಕಾಗಿಲ್ಲ, ಬೇರೆ ಏನೋ ಬೇಕು, ಇವನು ಕೊಡಲ್ಲ. ರಾತ್ರಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ರೆ ಟಿವಿ ಆನ್ ಮಾಡಿದ್ರೆ ರಾತ್ರಿ ನಿದ್ದೆ ಮಾಡೋವರೆಗೂ ಅದು ಆಫ್ ಮಾಡಲ್ಲ. ಬರೀ ನ್ಯೂಸೇ. ಮನೇಲಿರೋರ್ ಗತಿ ಕಿವಿಗಳೇನಾಗಬಾರ್ದು. ಅದಕ್ಕೆ ಇನ್ಫಾರ್ಮೇಶನ್ ತಗೊಂಡು ಏನು ಪ್ರಯೋಜನ ಇಲ್ಲ. ಅದು ಹೆವಿ ಆದರೆ ಗೋಡನ್ ಏನಾದ್ರು ತುಂಬೋಗ್ಬಿಟ್ರೆ ಬೆಂಕಿ ಎತ್ಕೊಂಡ್ಬಿಡ್ತದೆ, ಅಂದ್ರೆ ಬ್ಲಾಕೇಜಸ್ ಆಗ್ಬಿಡ್ತದೆ. ಒಂದ್ಸಲ ಬ್ಲಾಕೇಜಸ್ ಆದ್ರೆ ಕಾಯಿಲೆಗಳು ಬರ್ತವೆ, ವಿಚಿತ್ರವಾಗಿರುವಂತ ಕಾಯಿಲೆಗಳು ಬರ್ತವೆ. ಕಾಯಿಲೆಗಳು ಬರಲಿಲ್ಲ, ನೀನು ಒಂದಷ್ಟು ಲಾಸ್ ಆಗ್ತವೆ. ನಿನ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬೋದು, ಮನೇಲಿ ಒಂದ್ ಸ್ವಲ್ಪ ವಾಗ್ವಾದಗಳು ನಡೀಬೋದು, ಅಂದ್ರೆ ಕಲಹಗಳು ಅವು ನಡೀತವೆ. ಯಾಕೆ ಇನ್ಫಾರ್ಮೇಶನ್ ತಗೊಂಡು ಏನ್ ಮಾಡ್ತೀಯ? ಇನ್ಫಾರ್ಮೇಶನ್ ನಿನ್ ವೃತ್ತಿಗೆ ಸಂಬಂಧಪಟ್ಟಂಗೆ ತಗೋ. ನಿಂದೇನ್ ವೃತ್ತಿ, ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಇನ್ಫಾರ್ಮೇಶನ್ ಬೇಕೇ ಬೇಕು. ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಇವತ್ತು ಏನೂ ಇಲ್ಲ. ವೃತ್ತಿಯಲ್ಲಿ ನೀನು ಇನ್ಫಾರ್ಮೇಶನ್ ತಗೊಂಡು ನೆಕ್ಸ್ಟ್ 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 ಬೆಳೆಯೋದಕ್ಕೆ ಅನುಕೂಲ ಮಾಡ್ಬೋದು. ಬಟ್ ಸಮಾಜದಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಏನು ಮಾಡ್ತೀಯ? ಏನೂ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ನಮಗೆ ಆಸಕ್ತಿ ಅಂತ ಇರ್ತದೆ, ಅಂದ್ರೆ ಯಾವುದೋ ಒಂದು ರಂಗದಲ್ಲಿ ಆಸಕ್ತಿ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ನೋಡಬೇಕು. ಬಟ್ ಏನಕ್ಕೆ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ಇನ್ಫಾರ್ಮೇಶನ್ ತಗೊಳ್ಬೇಕೆ ಹೊರತು, ಟ್ರಾನ್ಸ್ಫಾರ್ಮೇಶನ್ ಇಲ್ದಿರ ಬರೀ ಇನ್ಫಾರ್ಮೇಶನ್ ತಗೋತೀನಿ ಅಂದ್ರೆ ಅದು ಒಂದು ದಿವಸ ನಿನ್ನನ್ನು ತಿಂದೇ ತಿಂತದೆ, ಇದು ಗ್ಯಾರಂಟಿ. ಇದು ನನ್ನ ಅನುಭವ. ನೀನೇನು ಟ್ರಾನ್ಸ್ಫಾರ್ಮೇಶನ್ ಆಗಲಿಲ್ಲ ಅಂದ್ರೆ ಇಲ್ಲಿರೋರು ಏನು ಮಾಡ್ತಾರೆ, ಬರೀ ಇನ್ಫಾರ್ಮೇಶನ್ ತಗೋತಾವ್ರೆ. ಇವರೆಲ್ಲ ಒಂದು ದಿವಸ ಹಳ್ಳಕ್ಕೆ ಬಿದ್ದವ್ರೆ. ಇನ್ಫಾರ್ಮೇಶನ್ ತಗೊಂಡು ನಾನು ಟ್ರಾನ್ಸ್ಫಾರ್ಮೇಶನ್ ಆಗ್ತೀನಿ ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಸ್ವಲ್ಪ ಹೆಚ್ಚಾಗಿ ಇನ್ಫಾರ್ಮೇಶನ್ ತಗೊಳ್ಬೋದು, ಬಟ್ ಟ್ರಾನ್ಸ್ಫಾರ್ಮೇಶನ್ಗೂ ಗಮನ ಕೊಡ್ತಾರೆ. ಮತ್ತೆ ಕೆಲವರು ನನ್ನೊಂತೂರು ನಾನು ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ ನಾನು ಇನ್ಫಾರ್ಮೇಶನ್ ತಗೊಳ್ತಾ ಇದ್ದೀನಿ, ಇದು ನನ್ನ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದೆ. ಸುಮ್ಮನೆ ಎಲ್ಲ ನಾನು ಇನ್ಫಾರ್ಮೇಶನ್ ತಗೊಳಕ್ ಹೋಗೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ.
ಅಕಸ್ಮಾತ್ ಇನ್ಫಾರ್ಮೇಶನ್ ತಗೊಂಡ್ರೆ ಸಣ್ಣ ಪುಟ್ಟದಾಗ ಸ್ಟಡಿ ಮಾಡಲ್ಲ, ಡೀಪ್ ಸ್ಟಡಿ ಅಂತಾರೆ. ಈಗ ನಾನು ನಿನಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಬರೀ ಸಿನಿಮಾ ರಂಗದವ್ರು ತಗೊಂಬಂದು ಪಾಡ್ಕಾಸ್ಟ್ ಮಾಡ್ತಾವ್ರೆ. ಕರೆಸಿ ರೈತರನ್ನ, ಸಮಾಜ ಸೇವಕರನ್ನ ಕರೆಸಿ, ಸಾಧನೆ ಮಾಡಿದವ್ರನ್ನ ಕರೆಸಿ, ಅದನ್ನ ಮಾಡೋದಿಲ್ಲ. ಎಲ್ಲೋ ಯಾರಿಗೋ ಒಬ್ರಿಗೆ ಮಾಡ್ತಾರೆ. ಈಗ ಫಿಲ್ಮ್ ಫೇರ್ ಅವಾರ್ಡ್ ಕೊಡ್ತಾರೆ, ಸೀರಿಯಲ್ ಅಲ್ಲಿ ಮಾಡೋರ್ಗು ಒಂದು ಅವಾರ್ಡ್ ಕೊಡ್ತಾರೆ, ಏನೋ ಬೆಸ್ಟ್ ಸೈಡ್ ಆಕ್ಟರ್ಸು, ಬೆಸ್ಟ್ ಹೀರೋ, ಬೆಸ್ಟ್ ವಿಲನ್ನು, ಈ ತರ ಎಲ್ಲ ಸಿನಿಮಾದವರು ಮಾಡ್ತಾರೆ. ಬೇರೆ ರಂಗದವ್ರಿಗೂ ಮಾಡಿ. ಒಂದು ಸ್ಕೂಲ್ಗಳಿಗೆ ಏನು ಕಡಿಮೆ, ಬೆಸ್ಟ್ ಟೀಚರ್ ಅವಾರ್ಡ್ ಕೊಡಿ, ಬೆಸ್ಟ್ ಮಾಸ್ಟರ್ ಅವಾರ್ಡ್ ಕೊಡಿ, ಬೆಸ್ಟ್ ಸ್ಪಿರಿಚುವಲ್ ಅವಾರ್ಡ್ ಕೊಡಿ. ಇರೋ ನಂತರ ಸುಮಾರು ಜನ ಗುರುಗಳಿದ್ದಾರೆ, ಮಾಡಿ ಒಂದು ಅವಾರ್ಡ್ ಮಾಡಿ. ಯಾವುದೋ ಸಂಘ ಸಂಸ್ಥೆಗಳು ಕಟ್ಟಿ, ಯಾವ ಸಂಘ ಸಂಸ್ಥೆಗಳು ಕಟ್ಟರು ಎಲ್ಲಾ ಸಿನಿಮಾದವ್ರನ್ನೇ ಕರೀತಾರೆ, ಅವ್ರಿಗೆ ಅವಾರ್ಡ್ ಕೊಡ್ತಾರೆ. ಅಂದ್ರೆ ಇಲ್ಲಿ ಬೇರೆಯವ್ರು ಯಾರು ಮನುಷ್ಯರಲ್ಲ, ಬೇರೆಯವ್ರು ಯಾರು ಸಾಧಕರಲ್ಲ, ಬೇರೆಯವ್ರು ಯಾರು ಯಾವುದೇ ರೂಪದಲ್ಲಿ. ಬೆಸ್ಟ್ ಪಂಚರ್ ಹಾಕೋನು ಬೆಸ್ಟ್ ಬೇಕರಿ ಅವಾರ್ಡ್, ಬೆಸ್ಟ್ ಹೋಟ್ಲ್, ಎಸ್ ಬೆಸ್ಟ್ ಹೋಟ್ಲ್ ಫುಡ್ ಸೂಪರ್ ಆಗಿ ಮಾಡ್ತಾನೆ, ಕೊಡಿ ಅವಾರ್ಡ್ ಕೊಡಿ ಅವನಿಗೆ. ಬೆಸ್ಟ್ ಸೆಲ್ಲರ್, ಎಳ್ನೀರ್ ಸೆಲ್ಲರ್, ಬೆಸ್ಟ್ ಹೂವ ಮಾರೋಳು, ಕೊಡ್ರಯ್ಯ ಒಂದ್ಸಲ ಪಾಪ ಅವ್ರಿಗೂ ಅವಾರ್ಡ್ ಕೊಡಿ. ಯಾವುದೋ ಸಂಘದವರೇ ಬೇಕಾಗಿಲ್ಲ, ಯಾರೋ ಒಬ್ಬ ಕರೆದ, ಪಾಪ ಕರೆದ್ಬಿಟ್ಟು ಸ್ಟಡಿ ಮಾಡಿ ಕೊಟ್ಟ. ಎಷ್ಟು ಏನು ಒಂದ ಎರಡ 100,000 ಲಕ್ಷ ಕೋಟಿ ಇದಾವೆ. ಅದೆಲ್ಲ ಬಿಟ್ಬಿಟ್ಟ ಮಾಡಿದ್ದೆ ಮಾಡು, ಪಾಡಿಂದೆ ಪಾಡು, ಪೀಡ್ನ ಕೊಡ್ಕ ಅಂತ ಬರೀ ಅದನ್ನೇ ಮಾಡ್ಕೊಂಡಿದ್ರಿ ಎಲ್ಲಿ ಹೋಗ್ಬೇಕು? ಅದನ್ನ ಮಾಡೋದಿಲ್ಲ ಮನುಷ್ಯ. ಯಾವಾಗ ಇದನ್ನ ಅರ್ಥ ಮಾಡ್ಕೊಳ್ತಾನೆ, ಕಷ್ಟ ಬೀಳೋರು ಎಷ್ಟೊಂದು ಜನ, ಯಾರೋ ಕೂಲಿ ಕೆಲಸ ಮಾಡ್ತಾರೆ ಮಾರ್ಕೆಟಲ್ಲಿ, ಅವನನ್ನ ಕರೆದ್ಬಿಟ್ಟು ಒಂದ್ ದಿವಸ ಮಾತಾಡಿಸಿ, ಎಷ್ಟು ಮೂಟೆ ಹೊರ್ತೀಯಪ್ಪ ದಿನಕ್ಕೆ? ಅವನು ಒಳ್ಳೆ 70 ವರ್ಷ ಜಿಮ್ಮರ್ ಇದ್ದಂಗೆ, ಅವನೇ ಜಿಮ್ಗೆ ಹೋಗಲ್ಲ, 100 kg ಮೂಟೆ ಎತ್ತಾನೆ, ಲಾರಿಲಿ ಹಾಕ್ತಾನೆ. 1 ಮೂಟೆ ಎತ್ತದು 10 ರೂಪಾಯಿ ಕೊಡ್ತಾನೆ. ಯಾವನ್ನೋ ಕರ್ಕೊಂಬಂದ್ ಮಾಡೋದಕ್ಕಿಂತ ಬಾರಯ್ಯ ನೀನು ಕುತ್ಕೊಂಡು ಅವನು 1 hour ಮಾತಾಡಿಸಿ, ಅವನ ಕಷ್ಟಗಳನ್ನು ಕೇಳಿ. ಹೆಂಗಪ್ಪ, ಏನಯ್ಯ, ಎಷ್ಟು ಕೊಡ್ತಾರಪ್ಪ, ಎಷ್ಟು ದುಡಿತೀಯ, ನಿನಗೇನು ಹೆಂಡತಿ ಮಕ್ಕಳವರ, ಬೆನ್ನು ನೋವಲ್ಲ ನಿನಗೆ, ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಬರ್ತದ, ಎಣ್ಣೆ ಹೊಡಿತೀಯ, ಸ್ಮೋಕ್ ಮಾಡ್ತೀಯ, ಊಟ ಚೆನ್ನಾಗಿ ಮಾಡ್ತೀಯ, ಏನೋ ಒಂದು ಕೇಳಿ. ಬರೀ ಶ್ರೀಮಂತರನ್ನೇ ಕರ್ಕೊಂಬಂದು ಕುಣ್ಸೋದಲ್ಲ, ಬಡವರನ್ನು ಕರ್ಕೊಂಬಂದು ಕುಣ್ಸಿ. ನಾನ್ ನಿಜವಾಗ್ಲೂ ಹಂಗೆ ಮಾಡೋದು. ನಾನ್ ಪಾಡ್ಕಾಸ್ಟ್ ಮಾಡೋದು, ಭಿಕ್ಷಿಕನ್ ಕರ್ಕೊಂಬರ್ತೀನಿ. ಎಷ್ಟು ಕಲೆಕ್ಷನ್ ಮಾಡ್ತೀಯ ಹೇಳು ಭಿಕ್ಷಿಕನ್ ಸತ್ಯವಾದ ಮಾತು, ಭಿಕ್ಷಿಕನ್ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಎಷ್ಟೋ ಕಲೆಕ್ಷನ್ ಮಾಡ್ತೀಯ, ಎಷ್ಟು ವರ್ಷದಿಂದ ಭಿಕ್ಷೆ ಬಿಡ್ತಾ ಇದೆಯಾ? ಸೊ ಅಂದ್ರೆ ಥಿಂಕ್ ಮಾಡಿ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ. ಅದನ್ನ ಥಿಂಕ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಊಟೇನ್ ಪ್ರಯೋಜನ, ಬದುಕೇನ್ ಪ್ರಯೋಜನ? ಎಲ್ಲಾ ಗೆದ್ದೆತ್ತನ್ ಬಾಲ ಹಿಡಿ ಅಂತ ಅವರಿಂದ ನೀವು ಹೋಗ್ಬಿಟ್ರೆ ಬೇರೆಯವ್ರ ಗತಿ ಏನು? ಅಂದ್ರೆ ಬೇರೆಯವ್ರ ಮನುಷ್ಯರಲ್ಲ ನಿನ್ನ ದೃಷ್ಟಿಯಲ್ಲಿ. ಅಂದ್ರೆ ಬೇರೆಯವ್ರಿಗೆ ಆ ಯೋಗ್ಯತೆ ಅರ್ಹತೆ ಇಲ್ವಾ, ಅಥವಾ ನಿಮ್ಗೆ ಆ ಯೋಗ್ಯತೆ ಅರ್ಹತೆ ಇಲ್ವಾ? ಹಂಗಾಗಿರೋದ್ರಿಂದ ಕೆಲವರೆಲ್ಲ ಅದನ್ನೇ ಯಾರೋ ಒಬ್ಬ ಫೇಮಸ್ ಆಗ್ಬಿಟ್ಟು ಎಡ್ಕೊಂಡು ಜಡಿತಾರೆ. ಅವನು ಕರೀತಾನೆ, ಇವನು ಕರೀತಾನೆ, ಎಲ್ಲ ಅವನ್ನೇ ಕರೀತಾನೆ. ಅವನಿಗಿಂತ ದೈತ್ಯಾಕಾರವಾದ ಮರಗಳಿರ್ತವೆ, ಅವರನ್ನ ಯಾರು ಗಮನಿಸೋದಿಲ್ಲ. ಸೊ ಹಂಗಾಗಿರೋದ್ರಿಂದ ಸುಮಾರು ಜನ ಇಲ್ಲೆಲ್ಲ ಮಾಡ್ತಾ ಇರ್ತಾರೆ. ಬಟ್ ನಾನು ನೋಡ್ತಾ ಇರ್ತೀನಿ ಅವಾಗವಾಗ, ಬಟ್ ಆ ಚಟ ಇಲ್ಲ ನನಗೆ. ಬಟ್ ನೋಡ್ತಾ, ಅದ್ರ ಬದಲು ಆರಾಮಾಗಿ ಕುತ್ಕೊಂಡು ಒಂದು ಪುಸ್ತಕ ಓದಿ ಮುಗಿಸ್ಬಿಡ್ತೀನಿ. ಈ ಪಾಡ್ಕಾಸ್ಟ್ ನೋಡೋ ಬದಲು ಆರಾಮಾಗಿ ಒಂದು ಪುಸ್ತಕ ಓದಿ ಮುಗಿಸ್ಬಿಡ್ತೀನಿ. ಯಾರು ನೋಡ್ಕೊಂಡು ಯಾರಿರ್ತಾರೆ? ಕರ್ಸಿ ಹೊಸಬ್ರನ್ನ ಎಲ್ಲಿ ನೋಡಿದ್ರು ಬರೀ ಅದೇ ಮುಖಗಳೇ ಕಾಣ್ತವೆ, ಎಲ್ಲಿ ನೋಡಿದ್ರು ಹೊಸಬ್ರನ್ನ ಕರ್ಸಿ. ಹಂಗಾಗಿ ಆದ್ರೆ ಕನ್ನಡದಲ್ಲಿ ಆಕ್ಚುಲಿ ಇನ್ನೂ ಕಡಿಮೆ, ಅಂದ್ರೆ ಅಷ್ಟು ಪಾಡ್ಕಾಸ್ಟ್ಗಳೆಲ್ಲ ಬರ್ತಾ ಇಲ್ಲ. ಇನ್ನೂ ಬೇಜಾನ್ ಹಿಂದಿಲಿ ನೋಡ್ಬೇಕು ನೀನು, ಅಯ್ಯೋ 1000 ಲಕ್ಷ ಸಂದಿ ಗುಂದಿ ಮೂಲೆ ಮುಡ್ಕೆಲಿ ಎಲ್ಲಾರನ್ನು ಕರೆದು ಮಾತಾಡಿಸ್ತಾ ಇರ್ತಾರೆ. ಅವರು ಮಾತಾಡಿಸ್ತಾರೆ, ರಿಪೀಟೆಡ್ ಇರ್ತವೆ. ಅಂದ್ರೆ ಎಲ್ಲ ಒಂದೇ ಮುಖಗಳು ಎಲ್ಲ ಕಡೆನೂ ಇರ್ತವೆ. ಆದ್ರೂ ಹೊಸಬ್ರಿಗೆ ಅವಕಾಶ ಕೊಡ್ತಾರೆ. ಈಗ ಒಂದು ಉದಾಹರಣೆ, ತಮಿಳ್ ಸಿನಿಮಾ ರಂಗದಲ್ಲಿ ಹೊಸಬ್ರಿಗೆ ಬೇಜಾನ್ ಅವಕಾಶ ಇದೆ. ಅಂದ್ರೆ ಹೊಸ ಡೈರೆಕ್ಟರ್ ಬರ್ತಾನೆ, ಹೊಸ ಹೀರೋ ಬರ್ತಾನೆ, ಹೊಸ ಹೀರೋಯಿನ್ ಬರ್ತಾಳೆ, ಹೊಸ ವಿಲ್ಲನ್ ಬರ್ತಾನೆ. ಅವ್ರು ಬರ್ತಾನೆ ಇರ್ತಾರೆ, ಚೆನ್ನಾಗಿ ಬೆಳೀತಾ ಇದೆ. ಈ ಬೇರೆ ಫಿಲ್ಮ್ ಫೀಲ್ಡ್ ಅಲ್ಲಿ ಹಂಗಿಲ್ಲ. ಹಳಬ್ರೆ ಹೊಸಬ್ರನ್ನ ಬರಕ್ಕೆ, ಇವಾಗ ಈಚೆ ಹೋಗಿ ರೈಟ್ ಹೇಳು, ಅವ್ನು ಏನಾದ್ರು ಸ್ವಲ್ಪ ಚಿಗರಕ್ಕೆ ಶೂಟ್ ಮಾಡಿ ಕಟ್ ಮಾಡ್ಬಿಡ್ತಾರೆ, ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಇಲ್ಲಿ ಹೊಸಬ್ರಿಗೆ ಅವಕಾಶ ಇಲ್ಲ. ಅವಕಾಶ ಐತೆ, ಏನೋ ಧೈರ್ಯವಾಗಿ ನುಗ್ಗಿ ಅವನ ಏನು ಹೊಡೆದ್ರೆ ಹೊಡೆಸ್ಕೊತೀನಿ, ಬೈದ್ರೆ ಬೈಸ್ಕೊತೀನಿ,
ಏನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆ ನುಗ್ಗಿ ಬರ್ತಾರಲ್ಲ ಅಂಥವ್ರಿಗೆ ಅಷ್ಟೇ ಅವಕಾಶ. ಬಟ್ ಹೊಸಬ್ರಿಗಿಲ್ಲ. ಅಲ್ಲಿ ಹೊಸಬ್ರು ನೀನು ಯಾವ ಬಾರ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ. ಹಂಗೆ ಸಪೋರ್ಟ್ ಮಾಡಂಗೆ ಇರಬೇಕು. ಸುಮ್ಮನೆ ಸಪೋರ್ಟ್ ಮಾಡ್ದೇನೆ ಬರೀ ಅದೇ ಗೆದ್ದತ್ತನ ಬಾಲ ಹಿಡಿ, ಈ ಈ ಸಿನಿಮಾಗೂ ಅವನೇ ಹೀರೋ, ಆ ಸಿನಿಮಾಗೂ ಅವನೇ ಹೀರೋ, ಇನ್ನೊಂದು ಸಿನಿಮಾಗೂ ಅಂದ್ರೆ ಬೇರೆ ಹೀರೋಗಳಿಗೆ ಗತಿನೇ ಇಲ್ಲ ಇಲ್ಲಿ. ಈಗ ಕೆಲವರೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಡೈರೆಕ್ಟ್ರು ಅವನೊಂದು ಪಾತ್ರ ಸೃಷ್ಟಿ ಮಾಡಿದ್ರೆ ಆ ಪಾತ್ರಕ್ಕೆ ಇವನೇ ಹೀರೋ ಅಂತ. ಅವ್ನು ಹೀರೋ ಅಲ್ಲದೆ ಇದ್ರೂ ಪರವಾಗಿಲ್ಲ, ಇವನೇ ಹೀರೋ. ಅವ್ನು ಸಿನಿಮಾ ರಂಗ ಟಚ್ಚೇ ಇಲ್ಲ, ಅವ್ನು ಯಾವ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಬಟ್ ಇವನೇ ಹೀರೋ. ಅದು ಡೈರೆಕ್ಟರ್ ಕೈಯಲ್ಲಿ ಕೆಪಾಸಿಟಿ ಇದೆ, ಇವನ್ ಕೈಯಲ್ಲಿ ನಾನು ನಟನೆ ಮಾಡಿಸ್ತೀನಿ ಅಂತ. ಅವನಿಗಿಲ್ಲ, ಆಕ್ಟರ್ಗಿಲ್ಲ, ಬಟ್ ಡೈರೆಕ್ಟರ್ ಕೈಯಲ್ಲಿದೆ. ನಿನಗೆ ನಿಜವಾಗ್ಲೂ ತಾಕತ್ತಿದ್ರೆ ಮಾಡಿಸು, ಹೊಸ ಹೀರೋಯಿನ್ ತಗೋ ಮಾಡು. ಬರೀ ಅವ್ರನ್ನೇ ತಗೊಂಡ್ ಮಾಡಿ ಮಾಡಬೇಡ ಅಂತ ಹೇಳ್ತಲ್ಲ, ಬಟ್ ಅನಿವಾರ್ಯ ಆಗ್ಬಿಟ್ಟೈತೆ. ದುಡ್ಡು ಅಂತ ಎಲ್ಲ ದುಡ್ಡುಗೋಸ್ಕರ ಮಾಡೋದ್ರಿಂದ ಬರೀ ಅಂದ್ರೆ ಅವ್ರು ಸಿನಿಮಾ ಮಾಡಿದ್ರೆ ಸೂಪರ್ ಹಿಟ್ ಆಗ್ಬಿಡ್ತದೆ ಅಂತ. ಎಷ್ಟು ಸಿನಿಮಾಗಳನ್ನ ನೆಲ ಕಚ್ಚಿಲ್ಲ. ಹಂಗಾಗಿರೋದ್ರಿಂದ ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು. ಅವಕಾಶಗಳು ಅದ್ಭುತವಾಗಿ ಮಾಡಬೇಕು, ಬೆಳಿಬೇಕು, ಹೊಸೊಬ್ರನ್ನ ಕರೆಸ್ತಾ ಇರಬೇಕು. ಈ ನಿಸರ್ಗ ಇರೋದು ಆ ಬ್ರಹ್ಮ ರಹಸ್ಯನ ತಿಳ್ಕೊಂಡಿಲ್ಲ. ಹಳೆ ಬೇರು ಹೊಸ ಚಿಗುರು, ಹಳೆ ಬೇರು ಹೊಸ ಚಿಗುರು ಎಂತ ಅದ್ಭುತವಾಗಿರೋದು ಅಂದ್ರೆ ಹಳಬ್ರೆಲ್ಲ ಹೋಗ್ತಾ ಇರ್ಬೇಕು, ಹೊಸಬ್ರೆಲ್ಲ ಬರ್ತಾ ಇರ್ಬೇಕು. ಇವರು ಹೊಸಬ್ರು ಹಳಬ್ರೆಲ್ಲ ಹಂಗೆ ಅವ್ರೆ, ಹೊಸಬ್ರನ್ನ ಬರಕ್ ಬಿಡ್ತಾ ಇಲ್ಲ. ಎಲ್ಲ ತುಳಿತಾವ್ರೆ, ತಳ್ತಾವ್ರೆ, ರಿಜೆಕ್ಟ್ ಮಾಡ್ತಾವ್ರೆ. ಹಂಗಾಗಕ್ ನಿಸರ್ಗದಲ್ಲಿ ಸಾಧ್ಯವೇ ಇಲ್ಲ. ಹಳೆ ಬೇರು ಹೊಸ ಚಿಗುರು ಅದು ಕಾಮನ್ ಆಗಿ ಹೊಸಬ್ರು ಬರ್ತಾನೆ ಇರ್ತಾರೆ. ಎಷ್ಟು ದಿವಸ ನೀನ್ ನಂಬರ್ 1 ಪೊಸಿಷನ್ ಆಗುತ್ತೆ? 1 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, ಒಂದ್ ದಿವಸ ನೆಗದ್ ಬೀಳ್ತೀಯ. ಆ ಪೊಸಿಷನ್ ಇನ್ನೊಬ್ಬ ಬರ್ತಾನೆ. ಅಂದ್ರೆ ಮನುಷ್ಯ ಏನ್ ತಿಳ್ಕೋಬೇಕು, ಶಾಶ್ವತ ಅಲ್ಲ ನಾನು. ಇವತ್ತು ಈ ಸೀಟಲ್ಲಿ ನಾನು ಕೂತಿದ್ದೀನಿ, ನಾಳೆ ಯಾರೋ ಇನ್ನೊಬ್ರು ಬರ್ತಾರೆ, ಬರ್ಲಿ, ಬರೋರ್ಗೆ ಸ್ವಾಗತ, ಬಿಟ್ಕೊಟ್ಬಿಡ್ಬೇಕು. ಅಥವಾ ಅವನೇ ಬಂದು ಕೇಳ್ತಾನೆ, ಅಣ್ಣ ಸೀಟ್ ಬಿಟ್ಕೊಡೋಣ, ಬಾರಲ್ಲೇ ಪರವಾಗಿಲ್ಲ, ಆಯ್ತು ಬಾರ ನಾನು ಹೋಗ್ತೀನಿ ಕುತ್ಕೊಳ್ಳ. ಅದ್ ಬಿಟ್ಬಿಟ್ಟು ಹಂಗ ಬಂದ್ ಮಗನೇ ಈ ಕಡೆ ಕಾಲ್ ಹಾಕಿ ನೋಡಿ ಕತ್ತರಿಸ್ಬಿಡ್ತೀನಿ ನಿನಗೆ, ಬರ್ಲೇಬೇಡ, ಹಂಗೆ ರೈಟ್ ಹೇಳ್ಬಿಡು ಅಂತ. ಎಷ್ಟು ದಿವಸಲ್ಲೇ ಇರ್ತೀಯ ನೀನು? ಒಂದ್ ದಿವಸ ಎಲ್ಲ ನೆಗೆದ್ ಬೀಳದೆ. ಹಂಗಾಗಿರೋದ್ರಿಂದ ಹಳೆ ಬೇರು ಹೊಸ ಚಿಗುರು ಇದು ಅದ್ಭುತವಾದ ಕಾನ್ಸೆಪ್ಟ್. ಅದನ್ನ ಅರ್ಥ ಮಾಡ್ಕೊಂಡು ಹೊಸಬ್ರಿಗೆ ಅವಕಾಶ ಕೊಡ್ತಾ ಇರ್ಬೇಕು. ಅದು ಬಿಟ್ಬಿಟ್ಟು ನಾನೇ ಕಿಂಗು, ಅವತ್ತು ನಾನೇ ಕಿಂಗು, ಇವತ್ತು ನಾನೇ ಕಿಂಗು, ನಾಳೆನೂ ನಾನೇ ಕಿಂಗು, ಹಂಗಾಗಕ್ಕೆ ಸಾಧ್ಯವೇ ಇಲ್ಲ. ನೀನು ಒಂದು ದಿವಸ ಕಿಂಗ್ ಇದ್ದವನು, ರಾಜ ಆದವನು, ಬೀಜ ಹಾಗೆ ಆಗ್ತೀಯ. ಮತ್ತೆ ತಿರ್ಗಾ ಭೂಮಿಗೆ ಹೋಗು, ತಿರ್ಗಾ ಸಸಿ ಆಗು, ತಿರ್ಗಾ ಗಿಡ ಆಗು, ತಿರ್ಗಾ ಮರ ಆಗು, ಆಮೇಲೆ ಹೆಮ್ಮರ ಸಾಧ್ಯವಾದ್ರೆ ಆಗಿಲ್ಲ ಅಂದ್ರೆ ಮರದಲ್ಲಿ ಆಗಿ ಅಂತ್ಯಗೊಳ್ಬಿಡು ಅಷ್ಟೇ. ಅದು ಬಿಟ್ಬಿಟ್ಟು ಸುಮ್ಮನೆ ಇದನ್ನೇ ಮಾಡ್ಕೊಂಡಿರೋದು ತುಂಬ ಕಷ್ಟ. ಬಟ್ ಎನಿವೆ, ಇನ್ಫಾರ್ಮೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಇದು ಎರಡಕ್ಕೂ ವ್ಯತ್ಯಾಸ ತಿಳ್ಕೊಂಡು, ಇನ್ಫಾರ್ಮೇಷನ್ ಬೇಕು, ಇಲ್ಲದಿದ್ರೆ ಟ್ರಾನ್ಸ್ಫಾರ್ಮೇಷನ್ ಆಗಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ನನಗೆ ತಿಳಿದು ಒಂದು 30% ಇನ್ಫಾರ್ಮೇಷನ್, ಮ್ಯಾಕ್ಸಿಮಮ್ ಒಂದು 40%, ಇಲ್ಲ ನನಗೆ ಇನ್ನೂ ಬೇಕು, ಓಕೆ 50% ಇನ್ಫಾರ್ಮೇಷನ್, ಅಟ್ಲೀಸ್ಟ್ 50% ಟ್ರಾನ್ಸ್ಫಾರ್ಮೇಷನ್. ದಿಸ್ ಇಸ್ ಗ್ರೇಟ್ ರೇಷಿಯೋ. ಅದು ಬಿಟ್ಬಿಟ್ಟು ಏನು 90% ಇನ್ಫಾರ್ಮೇಷನ್, 10% ಟ್ರಾನ್ಸ್ಫಾರ್ಮೇಷನ್, ಅದೂ ಇಲ್ಲ, 10% ಇಲ್ಲ. ಅದಕ್ಕಾದ್ರೂ ಜಾಗ ಬಿಟ್ಟಿದ್ರೆ ಪರವಾಗಿಲ್ಲ. ಬರೀ ಇನ್ಫಾರ್ಮೇಷನ್ ನೋಡಿ ಏನ್ ಮಾಡ್ತೀಯ ನೋಡಿ. ಹೋಗ್ಲಿ, ಏನ್ ಮಾಡದೆ ಒಬ್ಬ ಸಿನಿಮಾ ಹುಚ್ಚು ಸಿನಿಮಾ ನೋಡಿ ಏನ್ ಬಂದಿದ್ದ ಸಿನಿಮಾ ಎಲ್ಲಾ ಭಾಷೆ ಸಿನಿಮಾಗಳನ್ನು ನೋಡ್ತಾನೆ. ಈಗ ಅವನಿಗೆ 53 ವರ್ಷ ವಯಸ್ಸು. ನನಗೆ ಪರಿಚಯ ಆಗಿ ಒಂದು 15 ವರ್ಷ ಆಯ್ತು. ಬಟ್ ನನಗಿಂತ ಮುಂಚೆಯಿಂದನೂ ಸಿನಿಮಾ ನೋಡ್ತಾನೆ. 53 ವರ್ಷ ಎಣ್ಣೆ ಹೊಡಿತಾನೆ. ಒಂದ್ಸಲ ಎಣ್ಣೆ ಹೊಡೆದು ಟೈಟ್ ಆಗ್ಬಿಟ್ಟಿದ್ದ, ಎಲ್ಲ ಹೋಗಿದ್ದೆ, ಅಂದ್ರೆ ನೋಡ್ಕೊಂಬರೋಣ ಅಂತ ಹೋದೆ. ಬಾಗುರು ಅಂತ ಕರೆದ, ಹೋದೆ. ಹೆಂಗ್ ನಡೀತಾ ಇದೆ ಗುರು ಅಂತಂದ. ಚೆನ್ನಾಗಿ ನಡೀತಾ ಇದ್ದ. ಅಲ್ಲಲ್ಲಿ ನೀನು ನನಗಿಂತ ಹೋಗಬಾರ ಅಂತಾನೆ, ನನಗಿಂತ ದೊಡ್ಡವನು, ಸುಮಾರು ಒಂದು 50 ನೀನ್ ಬಾಲ್ಯದಿಂದಾನೇ ನೋಡ್ತಾ ಇದ್ದೀವಿ. ಓದಿಲ್ಲ ಅವನು. ಒಂದು 45 ವರ್ಷದಿಂದನಾದ್ರೂ ಸಿನಿಮಾ ನೋಡ್ತಾ ಇದೀಯ ಅಂತ ಹೇಳಿದ. ಇಲ್ಲ 50 ವರ್ಷ ಆಗೋಯ್ತು, 3 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ ನಾನು ಒಂದು. ಸರಿ ಆಯ್ತು ಕಣೆ, 40-50 ವರ್ಷದಿಂದ ನೋಡ್ತಾ ಏನೋ ಸಿನಿಮಾ ರಂಗದಲ್ಲಿ ಎಲ್ಲೋ ಹೋಗಿದ್ಯಾ ನೀನೇನಾದ್ರೂ ಯಾವ್ದಾದ್ರು ಸ್ಥಾನಮಾನವನ್ನು ಗಿಟ್ಟಿಸ್ಕೊಂಡ, ಅಂದ್ರೆ ಡೈರೆಕ್ಟರ್ ಆದ, ಆಕ್ಟರ್ ಆದ, ಮ್ಯೂಸಿಕ್ ಡೈರೆಕ್ಟರ್, ಸಾಹಿತಿ ಬರ್ದ, ಸ್ಕ್ರಿಪ್ಟ್ ಕತೆಗಳು ಬರ್ದ, ಏನೂ ಇಲ್ಲ. ಬಟ್ ಸಿನಿಮಾ ನೋಡ್ತಾನೆ. ಮದುವೆ ಇಲ್ಲ, ಮಕ್ಕಳಿಲ್ಲ, ಹೆಂಡ್ರಿಲ್ಲ, ಯಾರಿಲ್ಲ, ಅಪ್ಪ ಅಮ್ಮನೂ ಇಲ್ಲ, ಅನಾಥ.
ಇದ್ರು ಎಲ್ಲರೂ ಇವ್ ನನ್ನ ಮಗ ಏನು ಮಾಡಲ್ಲ, ಉಪಯೋಗ ಇಲ್ಲ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು. ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಒಬ್ಬನೇ ಅವನೇ. ಸತ್ರ ಅವನಿಗೆ ನಾಳೆ ಯಾರೂ ಗತಿ ಇಲ್ಲ. ಬಟ್ ಇವತ್ತು ನೋಡ್ತಾವನೆ, ಕಣ್ಗಳು ಚೆನ್ನಾಗೈತೆ. ನಾನು ಕನ್ನಡಕ ಹಾಕಿದ್ದೀನಿ, ಅವ್ನು ಕನ್ನಡಕನೇ ಹಾಕಿಲ್ಲ, ಕಣ್ಗಳು ಸಖತ್ತಾಗೈತೆ. ಬಟ್ ನಾನು ಹೇಳೋದು 50 ವರ್ಷ ಸಿನಿಮಾ ನೋಡಿ ಏನ್ ದಬಾಕ್ದೆ ನೀನು ಅಂದ್ರೆ ಅವನು ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಅಂದ್ರೆ ಅವನಿಗೆ ಒಂದು ಸ್ವಲ್ಪ ಖುಷಿ ಸಂತೋಷ ನಲಿಬೇಕು, ಅದಕ್ಕೋಸ್ಕರ ನೋಡ್ತಾನೆ. ಬಟ್ ಏನೂ ಪ್ರಯೋಜನ ಇಲ್ಲ. ನಾನು ಇದನ್ನ ಇನ್ಫಾರ್ಮೇಶನ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಜಗತ್ತಲ್ಲಿ ಆಗಲಿಲ್ಲ. ನಾನೇನಾದ್ರೂ ಅವ್ನು ನೋಡಿದಷ್ಟು ಸಿನಿಮಾ ನೋಡಿದ್ರೆ ಇವತ್ತು ಸಿನಿಮಾದಲ್ಲಿ ದೊಡ್ಡ ಡೈರೆಕ್ಟರ್ ಆಗ್ಬಿಡ್ತಾ ಇದ್ದೆ, ಅಥವಾ ದೊಡ್ಡ ಸಾಹಿತಿಗಾರ ಅಂದ್ರೆ ಕತೆ ಬರೆಯೋನು, ಹಾಡು ಬರೆಯೋನು ಏನೋ ಆಗ್ಬಿಡ್ತಾ ಇದ್ದೆ. ಯಾಕೆಂದ್ರೆ ಅವನು ಎಂತ ಜ್ಞಾನ ಇದೆ ಸಿನಿಮಾ ಬಗ್ಗೆ ಅಂತಂದ್ರೆ, ಸಿನಿಮಾ ಮೊದಲನೇ ದಿವಸ ಹೋಗಿ ನೋಡ್ಬಿಟ್ಟು ಹೇಳ್ಬಿಡ್ತಾನೆ ಈ ಸಿನಿಮಾ ಓಡಲ್ಲ ಅಂತ. ಈ ಸಿನಿಮಾ ಓಡಲ್ಲ ಇದು, ಅಷ್ಟೇ 1 ವಾರ 2 ವಾರ ಟ್ರಯಲ್ ನೋಡ್ಬಿಟ್ಟು ಹೇಳ್ಬಿಡ್ತಾನೆ ಇದು ಸೂಪರ್ ಹಿಟ್ ಆಗುತ್ತೆ, ಇದು ಡಮ್ಮಿ ಸಿನಿಮಾ ಇದು ಅಂತ. ಅಂದ್ರೆ ಅಷ್ಟು ನಾಲೆಡ್ಜ್ ಐತೆ, ಬಟ್ ಏನು ಪ್ರಯೋಜನ ಇಲ್ಲ. ಹಂಗಾಗಿರೋದ್ರಿಂದ ಇಲ್ಲೆಲ್ಲ ಬರೀ ಇನ್ಫಾರ್ಮೇಶನ್ ತಗೊಂಡು ಏನಾಗ್ತದೆ, ಹಾಳಾಗ್ತಾ ಇದೆ, ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ಇನ್ಫಾರ್ಮೇಶನ್ ಮುಖ್ಯ ಅಲ್ಲ, ಮುಖ್ಯನೇ, ಅದಕ್ಕಿಂತ ಮುಖ್ಯ ಅದು ಮಹತ್ವ ಸತ್ವ ಏನು ಅಂದ್ರೆ ಟ್ರಾನ್ಸ್ಫಾರ್ಮೇಶನ್. ಆ ಟ್ರಾನ್ಸ್ಫಾರ್ಮೇಶನ್ಗೆ ಈಗ ನಂದೇ ಯಾರ್ಯಾರೆಲ್ಲ ವಿಡಿಯೋಗಳು ನೋಡ್ತಾ ಇದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಅನ್ಲಿಮಿಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಬಟ್ ಟ್ರಾನ್ಸ್ಫಾರ್ಮೇಶನ್ ಆಗಲ್ಲ. ಆಗುತ್ತೆ 1000ದಲ್ಲಿ 1 ಆಗುತ್ತೆ, 2 ಆಗುತ್ತೆ, ಹೆಚ್ಚಂದ್ರೆ 3 ಆಗುತ್ತೆ, ಅದಕ್ಕಿಂತ ಮೇಲೆ ಆಗೋದಿಲ್ಲ. ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ನೇರವಾಗಿ ಬಂದು ಕೂತ್ಕೊಳ್ಳಿ, ಖಂಡಿತವಾಗ್ಲೂ ಟ್ರಾನ್ಸ್ಫಾರ್ಮೇಶನ್. ಎಷ್ಟೋ ಜನ ಮುಟ್ಟಾಳರು ಕೂತ್ಕೊಂಡು ನಂದೆಲ್ಲ ಟೈಮ್ ಪಾಸಿಗೆ ನೋಡ್ತಾರೆ, ಅಂದ್ರೆ ಬೇರೆ ಏನೋ ನೋಡಬಹುದು, ಇದನ್ನ ನೋಡ್ಬೋದು ಬಿಡು ಅಂತ. ಅವ್ನು ನನ್ನ ಹತ್ರ ಬರಲ್ಲ, ಯಾರೋ ಅವ್ರ ಫ್ರೆಂಡ್ ಕಳಿಸ್ತಾನೆ. ಇವನಿಗೆ ನನ್ನ ಮೇಲೆ ಅಭಿಮಾನ ಇದೆ, ಗೌರವ ಇದೆ, ಒಳ್ಳೆ ಗುರುಗಳಪ್ಪ ಇವರು ಅಂತ. ಬಟ್ ಅವನ ಫ್ರೆಂಡ್ಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಅವನಿಗೆ ಫೋನ್ ಮಾಡ್ಬಿಟ್ಟು ಗುರುಗಳೇ ನನ್ನ ಫ್ರೆಂಡ್ ನಂಬರ್ ಕೊಟ್ಟು, ಯಾರಯ್ಯ ನಿನ್ನ ಫ್ರೆಂಡು, ಏನೋ ಹೆಸರು ಹೇಳ್ತಾನೆ, ನಂಗೆ ಗೊತ್ತಿಲ್ಲ. ಹೌದಾ, ಕರ್ಕಂಬ ಅವನು ಅಂತ. ಸರಿ, ಇಬ್ರು ಬಂದ್ರೆ 2 ದಿವಸ ಅಂದ್ರೆ ಅವ್ನು ನನ್ನ ಇದುವರೆಗೂ ನನ್ನ ಹತ್ರ ಬಂದು ಇಲ್ಲ, ನನ್ನ ಹತ್ರ ಏನು ಕೇಳಲಿಲ್ಲ. ಆಮೇಲೆ ನೀನ್ ಬರೋದಲ್ಲ, ನೀನ್ ಬಂದು ಕೇಳ್ಕೊಂಡು ಆಮೇಲೆ ಇನ್ನೊಬ್ರನ್ನ ಕಳಿಸ್ಬೇಕು ಅಂತ. ನನಗೇನು ಪ್ರಾಬ್ಲಮ್ ಇಲ್ಲ ಗುರುಗಳೇ, ಅವನು ಪ್ರಾಬ್ಲಮ್ ಐತೆ, ಅದಕ್ಕೆ ಕರ್ಕೊಂಬಂದೆ. ಆಯ್ತು ಬಿಡಪ್ಪ, ಅದು ಉಪಯೋಗ ಬರಲ್ಲ ಅದು. ಸೊ ಹಂಗಾಗಿರೋದ್ರಿಂದ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕೂತ್ಕೊಂಡು ಅಂದ್ರೆ ಏನೋ ನೋಡೋ ಬದಲು ಇದು ನೋಡೋದು ವಾಸಿ. ಬಟ್ ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್ ಇದು ಎರಡಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಅದನ್ನು ಅರ್ಥ ಮಾಡ್ಕೊಂಡವ್ರು ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಡಿ. ನನ್ನ ಪ್ರಕಾರ 50-50 ಇದ್ರೆ ಓಕೆ, ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್. ಅದಕ್ಕಿಂತ ಏನಾದರೂ ಬರೀ ಇನ್ಫಾರ್ಮೇಶನ್ಗಳೇ ಜಾಸ್ತಿ ಆಗೋಯ್ತು ಅಂದರೆ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಬ್ಲಾಕೇಜಸ್ಗಳು ಬಂದೇ ಬರ್ತವೆ. ಬ್ಲಾಕೇಜಸ್ ಮೀನ್ಸ್ ಏನೋ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಉದ್ಭವ ಆಗೇ ಆಗ್ತವೆ. ಅದಕ್ಕೋಸ್ಕರ ಹೆಚ್ಚಾಗಿ ಇನ್ಫಾರ್ಮೇಶನ್ ಮಾಡಬೇಡಿ. ಮಾಡಿದ್ರೂ ಕೂಡ ನಿಮ್ಮ ವೃತ್ತಿಯಲ್ಲಿ ಮಾಡಿ. ನೀವೇನೇನು ವೃತ್ತಿ, ಈಗ ನೀನು MBBS ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ಕೊ. ನೀನು MBBS ಓದ್ತಾ ಇದೆಯಾ, ಒಂದಷ್ಟು ದುಡ್ಡು ಖರ್ಚು ಮಾಡೋರೆ, ನೀನು ಸ್ಪಿರಿಚುವಲ್ ಬಗ್ಗೆ ನೀನು ನಾಲೆಡ್ಜ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ರೆ ನೀನು ಡಾಕ್ಟ್ರಲ್ಲಿ ಏನು ಸಾಧನೆ ಮಾಡಕ್ ಸಾಧ್ಯವಾಗೋದಿಲ್ಲ. ಅದ್ರ ಬಗ್ಗೆ ಇದು ಇರಬೇಕು. ಇದು ಹವ್ಯಾಸ ಅಂದ್ರೆ ವೃತ್ತಿ, ಅದು ಇದು ಪ್ರವೃತ್ತಿ. ಪ್ರವೃತ್ತಿನ ನಾನು 70-30 ಅಂತ ಅಂತೀನಿ. ವೃತ್ತಿಗೆ 70% ಸಮಯ ಕೊಡಿ, ಪ್ರವೃತ್ತಿಗೆ ಒಂದು 30% ಸಮಯ ಕೊಡಿ. ಹಂಗಾಗಿ ಈಗ ನಾನು ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಇದು ನನ್ನ ವೃತ್ತಿ. ಇದಕ್ಕೆ 70-80% ಕೊಡ್ತೀನಿ. ಹವ್ಯಾಸ, ಕಲಾವಿದ, ನಾನು ಕವಿತೆ ಬರಿತೀನಿ. ಕವಿತೆ ಅಂದ್ರೆ ತತ್ವಗೀತೆಗಳು ಬರಿತೀನಿ, ನೀತಿ ಗೀತೆಗಳು ಬರಿತೀನಿ, ಕೆಲವೊಂದು ಪುಸ್ತಕಗಳು ಬರಿತಾ ಇದ್ದೀನಿ. ಸೊ ಇದು ಹವ್ಯಾಸ. ಇದಕ್ಕೆ ನಾನೊಂದು 20-30% ಕೊಡ್ತೀನಿ. ನಾನು ನೋಡ್ತೀನಿ, ಪಿಕ್ಚರ್ ನೋಡ್ತೀನಿ, ಸೀರಿಯಲ್ಗಳು ನೋಡ್ತೀನಿ, ಮತ್ತೆ ಕೆಲವೊಂದೆಲ್ಲ ಅದೇನದು ವೆಬ್ ಸೀರೀಸ್ ನೋಡ್ತೀನಿ. ಬಟ್ ಎಲ್ಲ ಅಲ್ಲ, ನನಗದು ಅದ್ಭುತ ಅಂತ ಅನ್ನಿಸ್ಬೇಕು, ನನಗದು ಉಪಯೋಗಕ್ಕೆ ಬರಬೇಕು. ಅದ್ಯಾವುದು ಕಳ್ತನದೊಂದು ವೆಬ್ ಸೀರೀಸ್ ಬಂದಿದೆ, ಅದಕ್ಕೇನೋ ಹೆಸರು ಗೊತ್ತಿಲ್ಲ ನನಗೆ, ಮರ್ತೋಯ್ತು. ಅದು ಚೆನ್ನಾಗಿದೆ. ಮಾಸ್ಟರ್ ಮೈಂಡ್, ಒಬ್ಬ ಫಿಕ್ಸ್ ಮಾಡಿ ಹೆಂಗೆ ಕಳ್ತನ ಮಾಡ್ತಾನೆ, ಒಂದಷ್ಟು ಜನ ಟೀಮ್ ಸೇರಿಸ್ಕೊಂಡು, ಆ ಥರ. ಅದಕ್ಕೇನೋ ಹೆಸರು ತುದಿ ಬಾಯಲ್ಲಿದೆ, ಗೊತ್ತಿಲ್ಲ. ಅದು ಚೆನ್ನಾಗಿದೆ, ವಂಡರ್ಫುಲ್. ಅಂಥವು ನೋಡ್ತೀನಿ, ನಾನು ಕೂತ್ಕೊಂಡು ನೋಡ್ತೀನಿ. ಏನು 1-2 ಬೇಜಾನ್ ನೋಡ್ತೀನಿ. ಬಟ್ ಅವೆಲ್ಲ ನೋಡ್ತೀನಿ ಅಂದರೆ ಕೆಲಸ ಬಿಟ್ಬಿಟ್ಟು ಅಪಾಯಿಂಟ್ಮೆಂಟ್ಗಳು ಕ್ಯಾನ್ಸಲ್ ಮಾಡ್ಕೊಂಡು ನೋಡೋ ಅಂಥದ್ದಲ್ಲ. ಏನಾದ್ರು ಸಮಯ ಸಿಕ್ಕಿದಾಗ ಒಂದ್ಸಲ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನೋಡ್ತೀನಿ. ಹಂಗಾಗಿರೋದ್ರಿಂದ ಎಲ್ಲವೂ ಕೂಡ ಇಲ್ಲಿ ಬಹಳ ಬಹಳ ಉಪಯೋಗ ಬರ್ತವೆ, ಬಟ್ ಮಾಡಬೇಕಷ್ಟೇ. ಸೊ ಇನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್ ಇದೆರಡು ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಅದಕ್ಕೆ 50-50 ಆದರೆ ಅದ್ಭುತ.
ಅದೇನಾದರೂ ಅದಕ್ಕಿಂತ ಹೆಚ್ಚಾಗಾದರೆ ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ಲಾಭ ಅಂತೂ ಆಗೋದಿಲ್ಲ. ಕೆಲವ್ರಿಗೆ ನಷ್ಟನೂ ಆಗೋದಿಲ್ಲ, ಬಟ್ ಮತ್ತೆ ಕೆಲವ್ರಿಗೆ ನಷ್ಟ ಜಾಸ್ತಿ ಇದೆ, ಲಾಭ ಬಹಳ ಕಡಿಮೆ ಇದೆ. ಹಂಗೆ ಮಾಡ್ಕೊಂಬೇಡಿ. ಸಾಧ್ಯವಾದಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ಏನೇನು ಮಾರ್ಗದರ್ಶನ ಬೇಕು, ಯಾವ್ಯಾವ ಹಂತಗಳನ್ನು ನೀವು ದಾಟಿದ್ರೆ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಸಿಗುತ್ತೆ, ಎಲ್ಲವನ್ನ ಹೇಳ್ತೀನಿ. ಥ್ಯಾಂಕ್ ಯು. ವೆಲ್ಕಮ್ ಮೈ ಡಿಯರ್.